ಈಗ ಪರ್ಫೆಕ್ಟ್ ಇದೆ. ಅನ್ನನೂ ಸ್ವಲ್ಪ ಉದ್ರುದ್ರಾಗಿದೆ. ಸ್ವಲ್ಪ ಇದನ್ನ ಈಗ ಹೈ ಫ್ಲೇಮ್ನಾಗ ಇಟ್ಟು ಒಂದು ಮೂರು ಕ್ರಂಚಿ ನಾಲ್ಕು ಇದೆ. ನಿಮಿಷ. ವೆಜಿಟೇಬಲ್ಸ್ ಎಲ್ಲ ಕ್ರಂಚಿ ಇದೆ. ಅದೇ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಸಣ್ಣ ಮಾಡೋಂಗಿಲ್ಲ. ಉಪ್ಪು ಇದಕ್ಕೆ ಖಾರನೂ ಕರೆಕ್ಟ್ ಇದೆ. ಇವತ್ತು ಭಾಳ ಕಡಿಮೆ ಹಾಕೀನಿ, ನಾಲ್ಕು ಮೆಣಸಿನ್ಕಾಯಿ ಹಾಕೀನಿ. ಹೌದು. ಸೊ ಇದ್ರಾಗ ನಂದು ಏನು ಭಾಗ ಇಲ್ಲ ಅಂತೇಳಿ ಈಗ ಪೆಪ್ಪರ್ ಹಾಕಿದ್ದು. ಈಗ ಇದನ್ನು ಸುಡಾಕತ್ತಿದ್ದಲ್ಲ, ಅನ್ನದ ತುಟ್ಟಿ ರೀತಿ ಬರ್ಬೇಕು ತಪ್ಪಲ. ಅಷ್ಟು ಹೈ ಫ್ಲೇಮ್ ಇರ್ಬೇಕು. ಹಾಂ, ಹಿಂಗೆ ಅವಾಗ ಗೊತ್ತಾಗ್ತೈತಿ. ಇವಾಗ ತಿಂದಿ ಇಲ್ಲ, ಇದಾದ್ಮೇಲೆ ಅದನ್ನು ಪೂರಾ ಅದು ಕೆಳಗಿಂದೆಲ್ಲ ಹಿಂಗೆ ಬೆನೀತಲ್ಲ, ಅದನ್ನ ಕೊಡ್ತೀನಿ. ಈಗ ಗೊತ್ತಾಗತ್ತೆ ಏನು ವ್ಯತ್ಯಾಸ ಐತೆ ಅಂತೇಳಿ. ಈಗ ನೋಡಿ, ಈಗ ಕೆಳಗಿಂದ ತೊಗೊಂಡೆಲ್ಲ ಇದನ್ನು ತೊಗೊಳ್ತೀನಿ. ಚಿಕ್ಕದಾಗಿ ಇಲ್ಲೈತಲ್ಲ, ಇದು ಇದಾ ಇಲ್ಲೈತೆ. ಹಾಂ, ಇಲ್ಲೈತಲ್ಲ, ಗೊತ್ತಾಗತ್ತೆ ಏನಂತ ಹೇಳಿ, ಯಾಕಂದೆ ಅದನ್ನಂತ. ಅವ್ನು ಸ್ಮೋಕಿ ಫ್ಲೇವರ್ ಬಂದಿದೆ. ಹಾಂ, ಕರೆಕ್ಟು. ಗೊತ್ತಾದ ಈಗ. ಹೌದು, ಒಂಥರ ಸ್ಮೋಕಿ ಫ್ಲೇವರ್ ಬಂದಿದೆ. ಹೊತ್ತಿದಂಗೆ ಅನ್ಸಲ್ಲ ಅದು, ಒಂಥರ ಹೊತ್ತೋದು ಬೇರೆ, ಸ್ವೀಟ್ ಸ್ಟೈಲ್ ಬರುತ್ತೆ. ಹಾಂ, ಆ ಫ್ಲೇಮ್ ಅದ ಮೇನ್ ನೋಡು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಲೋ ಆಗಲಿ ಮೀಡಿಯಮ್ ಆಗಲಿ ಮಾಡೋಂಗಿಲ್ಲ, ಹೈ ಇರಬೇಕು. ಇಲ್ಲಾಂದ್ರೆ ಅದು ಕ್ರಂಚಿನೆಸ್ ಹೋಗಿ ಆಹಾರ ಮೆತ್ತಗಾಗುತ್ತೆ. ಸೊ ಇವತ್ತು ನಂದು ಕಿಚನ್ ಕ್ಲೋಸ್. ಇವತ್ತಿನ ರೆಸಿಪೀಸ್ ಮೆನ್ಯೂ ಇಲ್ಲಿಗೆ ಮುಗೀತು. ಇವತ್ತು ತೋರಿಸ್ಬಿಡೋಣ. ನಾರ್ತ್ ಸೌತ್ ಎರಡು ಮಿಕ್ಸ್ ಆಗಿತ್ತು, ಹೌದಿಲ್ಲ? ಹೌದು. ಮತ್ತು ಇಡೀ ಕರ್ನಾಟಕದಾಗ ಇವತ್ತು ಮತ್ತೆ ನಾರ್ತ್ ಸೌತ್ ಕರ್ನಾಟಕದ ಬಿಟ್ಟು ಮತ್ತೆ ನಾರ್ತ್ ಸೌತ್ ಆಯ್ತು. ಹೌದು, ಕರ್ನಾಟಕದಲ್ಲೇ ನಾರ್ತ್ ಸೌತ್ ಆಯಿತು, ಮತ್ತೆ ಭಾರತದಾಗೂ ನಾರ್ತ್ ಸೌತ್ ಆಯ್ತು. ಇವತ್ತು ಆಫ್ ಆಗಿದೆಯಮ್ಮ? ಅದು ಆಫ್ ಆಗಿದೆ. ಅಯ್ಯಪ್ಪ ಕಾಲ, ಅಯ್ಯೋ ತಾಯಿ ಜಗದಂಬೆ. ಇಲ್ಲೇ ಪ್ಲೇಟಿಂಗ್ ಮಾಡಿ ಫೈನಲ್ ತೋರಿಸ್ಬಿಟ್ಟ. ಇದು ನಾವು ಮಾಡಿದ ಒಗ್ಗರಣೆ ಉಂಡೆ ರಾಗಿದ್ದು, ಇದು ಜೋಳದ್ದು. ವೈಟ್ ಆ್ಯಂಡ್ ಬ್ಲ್ಯಾಕ್, ಒಂಥರ ಚಾಕ್ಲೇಟ್ ಕಲರ್ ಇದೆ, ಒಂಥರ ಒಂದು ಗೋಧಿ ಬಣ್ಣ ಇದೆ. ಇದು ಫ್ರೈಡ್ ರೈಸ್. ಸೊ ನಮ್ಮ ಊಟದ ಮೆನ್ಯೂ ಇವತ್ತಿಂದು ರೆಡಿ. ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ನೀವು ಹೇಳಿ, ರೆಸಿಪಿ ನೋಡ್ಕೊಂಡಿದ್ದೀರಾ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ರಾಗಿ ಮುದ್ದೆ ಬೇಕಾ ಅಥವಾ ಜೋಳದ ಮುದ್ದೆ ಬೇಕಾ ನೋಡಿ, ಟ್ರೈ ಮಾಡಿ ನೋಡಿ. ಎಷ್ಟು ಸ್ಟಿಫಾಗಿ ಕೂತಿದೆ, ಎಲ್ಲೂ ಬ್ರೇಕ್ ಆಗ್ತಿಲ್ಲ. ಮುದ್ದೆ ನೀಟಾಗಿ ಬಂದಿದೆ. ಫ್ರೈಡ್ ರೈಸು ಎಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ಅಮ್ಮ ಪನ್ನೀರ್ ಹಾಕಿಲ್ಲ, ಹಾಕಿ ನೋಡಲ್ಲ. ಹಾಂ, ಚೂರು ಪನ್ನೀರ್ ಹಾಕಿ ನೋಡ್ತೀನಿ. ಸೊ ಪನ್ನೀರ್ ಹಾಕಿದ್ವಿ, ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರ ಕಾಣ್ತಿದೆ. ಎಷ್ಟು ಕ್ರಿಸ್ಪಿ ಪನ್ನೀರ್ ಬಂದಿದೆ, ಎಲ್ಲ ಕ್ರಂಚಿ ವೆಜಿಟೇಬಲ್ಸ್ ಇದೆ. ಘಮ ಅಂತೂ ಮಸ್ತ್ ಬರ್ತಿದೆ. ಬಿಸಿ ಬಿಸಿ ಫ್ರೈಡ್ ರೈಸ್, ಬಿಸಿ ಬಿಸಿ ಫ್ರೈಡ್ ರೈಸ್. ಇವತ್ತಿನ ಕಿಚನ್ ಕ್ಲೋಸ್ ಆಗ್ತಾಯಿದೆ, ನೋಡ್ಕೊಂಬಿಡಿ ಬೇಗ. ರೆಕಾರ್ಡೆಡ್ ವರ್ಷನೂ ಇರುತ್ತೆ, ಅಲ್ಲಿ ನೋಡಿ ನೀವು ರೆಸಿಪಿ ನೋಡಿ ಟ್ರೈ ಮಾಡ್ಬೋದು. ನಿಮಗೆ ತುಂಬ ಲೆಂದಿ ಅನಿಸಿದ್ರೆ 2x ಇಟ್ಕೊಂಡು ನೋಡಿ. ಇದನ್ನು ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ. ಯೂಶ್ವಲಿ ಫ್ರೈಡ್ ರೈಸ್ ಜೊತೆ ಮಂಚೂರಿ ಬಾಲ್ಸ್ ಕೊಡ್ತಾರೆ, ನಾವೊಂದು ಸ್ಟೀಮ್ಡ್ ಒಗ್ಗರಣೆ ಬಾಲ್ಸ್ ಮಾಡಿದ್ದೀವಿ. ದೇಸಿ ಸ್ಟೈಲ್, ದೇಸಿ ವರ್ಸಸ್ ಚೈನೀಸ್ ಸ್ಟೈಲ್. ನೋಡಿ ಒಳಗಡೆ ತರಕಾರಿ ಎಲ್ಲ ಎಷ್ಟು ನೀಟಾಗಿದೆ, ಒಗ್ಗರಣೆ ಇದೆ.
ಅದ್ರ ಜೊತೆ ಏನೂ ಬೇಡ, ಹಾಗೆ ತಿನ್ಬೋದು. ಲಂಚ್ ಬಾಕ್ಸಿಗೆ ಅವ್ರಿಗೆ ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಅನ್ಸುತ್ತೆ.